ನಮಸ್ತೆ. ಮತ್ತೊಂದು ದಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಸುಧಾ ಚಾನಲ್ನಲ್ಲಿ ನಾನು ನಿಮ್ಮ ಮುಂದೆ. ಒಂದು ಕಾಡಲ್ಲಿ ಒಂದು ನದಿ ಹರಿತಿತ್ತು. ಆ ನದಿ ತೀರದಲ್ಲಿ ಇಬ್ಬರು ಕ್ಲೋಸ್ ಫ್ರೆಂಡ್ಸು ವಾಸವಾಗಿದ್ದರು. ಯಾರದು ಕ್ಲೋಸ್ ಫ್ರೆಂಡ್ಸ್ ಅಂದರೆ, ಒಂದು ಆಮೆ, ಟಾಟಾಯಿಸ್ ಅಂತೀವಲ್ಲ ಅದು, ಪ್ಲಸ್ ಒಂದು ನರಿ, ಇಬ್ಬರು ವಾಸವಾಗಿದ್ದರು. ಅವರಿಬ್ಬರಿಗೂ ಒಂದು ತುಂಬ ಅಗಾಧವಾದ ಸ್ನೇಹ ಅವರಿಬ್ಬರಲ್ಲೂ ಇತ್ತು. ಪ್ರತಿ ದಿವಸ ಏನು ಮಾಡೋರು, ಆ ಟಾಟಾಯಿಸ್ಸು ನದಿ ನೀರಿಂದ ಈಚೆ ಬರೋದು, ಮತ್ತು ನರಿ ಏನು ಮಾಡೋದು, ಅದೇ ಟೈಮ್ಗೆ ಅದರ ಮನೆಯಿಂದ ಈಚೆ ಬಂದು ಇಬ್ಬರು ಜೊತೆಗೆ ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡೋರು, ಆಟ ಆಡೋರು, ಜೊತೆಗೆ ಅವರ ಸುಖ ದುಃಖಗಳನ್ನು ಒಬ್ರಿಗೊಬ್ರು ಹಂಚ್ಕೋತಾ ಇರೋರು. ಈ ಥರ ಅವರಿಬ್ಬರಲ್ಲೂ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಬಾಂಡು ತುಂಬ ಚೆನ್ನಾಗಿತ್ತು. ಒಂದು ದಿವಸ ಏನಾಗ್ಬಿಡ್ತು, ಇವರಿಬ್ಬರು ಮಾತಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಚಿರತೆ ಅವರನ್ನು ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದುಬಿಡ್ತು. ಇದನ್ನು ನೋಡಿದಂಥ ನರಿ ಮತ್ತು ಆಮೆ ಏನು ಮಾಡ್ತು, ಅವರಿಬ್ಬರು ಅವರವರ ಮನೆಗಳ ಕಡೆಗೆ ಓಡೋದಕ್ಕೆ ಶುರು ಮಾಡ್ತು. ನರಿ ಜೋರಾಗಿ ಓಡಿದ್ರಿಂದ ಅದ್ರ ಮನೆ ಒಳಗೆ ಹೋಗಿ ಬಚ್ಚಿಟ್ಕೊಳ್ತು. ಆದರೆ ಆಮೆ ನಡೆಯೋದು ತುಂಬ ಸ್ಲೋ ಇರೋದ್ರಿಂದ ಅದೇನು ಮಾಡ್ತು, ಏನು ಆ ಚಿರತೆಯ ಬಾಯಿಗೆ ಸಿಕ್ಕಾಕ್ಕೊಂಡ್ಬಿಡ್ತು. ಬಂದಿದ್ದೇನೆ ಚಿರತೆ ಏನು ಮಾಡ್ತು, ಬಾಯಿ ಹಾಕ್ತು. ಆವಾಗ ಯೂಶಲಿ ಆ ಆಮೆಯ ಮೇಲ್ಭಾಗ ತುಂಬ ಹಾರ್ಡ್ ಇರುತ್ತೆ, ಅದನ್ನು ಯಾರು ಕಚ್ಚೋದಕ್ಕಾಗಲಿ ಅಥವಾ ಅಟ್ಯಾಕ್ ಮಾಡೋದಕ್ಕಾಗಲಿ ಆಗಲ್ಲ. ಬಟ್ ಆದರೆ ಚಿರತೆ ಆ ಆಮೆನ ಬಿಡೋದಕ್ಕೆ ರೆಡಿ ಇರಲಿಲ್ಲ, ಬಾಯಲ್ಲಿ ಕಚ್ಚಿ ಹಿಡ್ಕೊಂಬಿಟ್ಟಿತ್ತು. ಇದನ್ನು ನೋಡಿದಂಥ ನರಿ ಏನು ಮಾಡ್ತು, ತನ್ನ ಫ್ರೆಂಡನ್ನು ಹೇಗಾನ ಮಾಡಿ ಬಚಾವ್ ಮಾಡಲೇಬೇಕು ಅಂತೇಳಿ ಒಂದು ಉಪಾಯ ಮಾಡ್ತು. ಏನದು ಉಪಾಯ ಅಂದರೆ, ಆ ಮನೆಯಿಂದನೇ ನಿಂತ್ಕೊಂಡು ಚಿರತೆಗೆ ಹೇಳ್ತು, ಚಿರತೆ, ನೀನು ಆ ಥರ ಬಾಯಲ್ಲಿ ಹಿಡ್ಕೊಂಡಿದ್ರೆ ಆ ಆಮೆ ಇದಾಗಲ್ಲ, ಏನು ನೀನು ತಿನ್ನೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ಅಲ್ಲೇ ಪಕ್ಕದಲ್ಲಿ ನದಿ ಇದೆಯಲ್ಲ, ಅದರೊಳಗೆ ಅದನ್ನು ಹಾಕ್ಬಿಡು. ಅದನ್ನು ಹಾಕಿದ ತಕ್ಷಣ ಆ ಹಾರ್ಡಾಗಿರೋ ಏನು ಔಟರ್ ಲೇಯರ್ ಇದೆಯಲ್ಲ ಅದು ಸಾಫ್ಟ್ ಆಗುತ್ತೆ. ಆ ಸಾಫ್ಟ್ ಆದಮೇಲೆ ನೀನು ಕಂಪ್ಲೀಟಾಗಿ ಅದನ್ನು ತಿನ್ಬೋದು ಅಂತ ಹೇಳ್ತು. ಇದನ್ನು ಕೇಳಿಸ್ಕೊಂಡಂಥ ಚಿರತೆ, ಹೌದಲ್ವಾ, ಇದನ್ನು ನೀರೊಳಗೆ ಹಾಕಿದ್ರೆ ಇದು ಸಾಫ್ಟ್ ಆಗುತ್ತೆ, ಆಮೇಲೆ ಅದನ್ನು ತಿನ್ಬೋದು ಅಂದ್ಬಿಟ್ಟು ಏನು ಹಿಂದು ಮುಂದೆ ಯೋಚನೆ ಮಾಡಿದರೆ ಏನಾಡ್ತು, ಆ ಒಂದು ಆಮೆನ ಬಾಯಲ್ಲಿ ಕಚ್ಕೊಂಡೋಗಿ ನೀರೊಳಗೆ ಹಾಕ್ಬಿಡ್ತು. ಆಮೇಲೆ ಏನಾಯಿತು, ನೀರೊಳಗೆ ಆಮೆ ಹೋಗಿದ ತಕ್ಷಣ ಸರ್ರಂತ ತಪ್ಪಿಸ್ಕೊಂಡು ಹೊರಟೋಯ್ತು. ಇದರಿಂದ ನಾವೇನು ಕಲಿತೀವಿ ಅಂದರೆ, ಒಬ್ಬ ಮಿತ್ರನ ಸಹಾಯ, ಅದು ಬುದ್ಧಿವಂತ ಮಿತ್ರನ ಸಹಾಯ ನಮ್ಮ ಕಷ್ಟ ಕಾಲದಲ್ಲಿ ಆಗುತ್ತೆ ಅನ್ನೋದನ್ನು ಈ ಕತೆ ನೀತಿಯಾಗಿರುತ್ತೆ. ಒಬ್ಬ ಟ್ರೂ ಫ್ರೆಂಡ್ ಅಂತ ಯಾರಿರ್ತಾನೆ, ಅವನ ಬುದ್ಧಿವಂತಿಕೆ ನಮ್ಮನ್ನು ಎಷ್ಟೋ ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ, ಸಹಾಯ ಮಾಡುತ್ತೆ. ಯಾರು ನಿಮಗೆ ಟ್ರೂ ಫ್ರೆಂಡ್ ಇದ್ದಾರೆ ಅವ್ರಿಗೆ ಈ ಕಥೆನ ಶೇರ್ ಮಾಡಿ ಒಂದು ಥ್ಯಾಂಕ್ಸನ್ನು ಹೇಳಿಬಿಡಿ. ಧನ್ಯವಾದಗಳು.